ವೃದ್ಧ ಆತನು. ಅವನಿಗೆ ವೃದ್ಧ ಋಷಿಗಳು ಕೂಡ ಶಿಷ್ಯರಂತೆ. ಅವರಿಗೆಲ್ಲ ತತ್ವವನ್ನು ಉಪದೇಶಿಸುವಂತಹ ಮಹಾಮಹಿಮ ಅವನು. ಅಚ್ಚರಿಯಿಂದ ಕೂಡಿರುವಂತಹ ಅವನ ಗುಣಗಳನ್ನ ನಾವು ಗಮನಿಸಿ ನಮಸ್ಕರಿಸುವಂಥದ್ದು ನಮ್ಮ ಪೂರ್ವ ಪುಣ್ಯದ ಪ್ರಭಾವ ಇದ್ದಾಗ ಮಾತ್ರ ಆಗುತ್ತಂತೆ. ನಮ್ಗೆ ಇಂಥ ಒಂದು ಪೂಜೆ ನಡೆಸಬೇಕು, ಇಂಥದ್ದನ್ನ ಕಲಿಬೇಕು, ಇಂಥದ್ದನ್ನ ಮಾಡಬೇಕು ಅಂತಂದ್ರೆ ನಾವು ಪೂರ್ವ ಪುಣ್ಯದಿಂದ ಏನ್ ಸಂಪಾದನೆ ಮಾಡ್ಕೊಂಡು ಬಂದಿವೋ ಜನ್ಮದ ಫಲ ಇದೆ. ಅದು ಸುಮ್ಮನೆ ಯಾರಿಗೂ ಕೂಡ ಒಂದು ನಮಸ್ಕಾರ ಮಾಡೋದಕ್ಕಾಗಲಿ ದೇವರಿಗೆ ಅಥವಾ ಒಂದು ಪೂಜೆ ಮಾಡೋದಕ್ಕಾಗಲಿ ಭಾಗ್ಯ ಸಿಗೋದಿಲ್ವಂತೆ. ಅದೆಲ್ಲವೂ ಕೂಡ ಸಿಗುವಂಥದ್ದು ನಮ್ಮ ಪೂರ್ವ ಪುಣ್ಯದ ಫಲ ಅಂತ ಹೇಳ್ಬೋದು. ನಾವು ಈ ಹೊತ್ತಿಗೆ ಏನನ್ನು ಸಂಪಾದನೆ ಮಾಡಿದೆವೋ ಅದೆಲ್ಲವೂ ಪೂರ್ವ ಪುಣ್ಯದ ಫಲ. ಹಾಗಾಗಿ 5 ಇಂದ್ರಿಯಗಳು ಹಾಗೂ ಮನಸ್ಸು ಮತ್ತು ಬುದ್ಧಿ ಇವನ್ನ ಎಲ್ಲವನ್ನೂ ಸ್ವಚ್ಛವಾಗಿಟ್ಟುಕೊಂಡ್ರೆ ಮುಂದಿನ ಜನ್ಮದಲ್ಲೂ ಕೂಡ ಕರ್ಮ ಪ್ರಭಾವದಿಂದ ತಪ್ಪಿಸಿಕೊಂಡು ಮೋಕ್ಷದ ಹಾದಿಯಲ್ಲಿ ನಾವು ಮುನ್ನುಗ್ಲಿಕ್ಕಾಗ್ತದೆ ಅಂತ ಹೇಳಿ, ಹಾಗಾಗಿ ಅಂತಹ ಗುಣಗಳಿರುವಂತಹ ಅವನನ್ನು ನಮಸ್ಕರಿಸುವಂತಹ ಪೂರ್ವ ಪುಣ್ಯವನ್ನು ನಮಗೆ ದೊರಕಿಸಿಕೊಟ್ಟಿರಲ್ಲ ಆ ಗುರುವಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳಿ. ಅವನ ಒಂದು ಕೈಯಲ್ಲಿ ಕಲಶ ಮುದ್ರೆ ಇದೆಯಂತೆ, ಇನ್ನೊಂದು ಕೈಯಲ್ಲಿ ಜಿಂಕೆಯನ್ನು ಧರಿಸಿದ್ದಾನೆ. ಸಾಮಾನ್ಯವಾಗಿ ನೀವು ನಟರಾಜನ ವಿಗ್ರಹಗಳಲ್ಲಿ ಇದನ್ನೆಲ್ಲವನ್ನೂ ಕೂಡ ಕಾಣ್ತೀರಾ. ಮೊಣಕಾಲ ಮೇಲೆ ಕೈಯನ್ನು ಇಟ್ಟುಕೊಂಡಿದ್ದಾನೆ. ಇಂತಹ ಆಚಾರ್ಯ ಶ್ರೇಷ್ಠನು ನಮಗೆ ಪ್ರತ್ಯಕ್ಷವಾದಂತಹ ದರ್ಶನವನ್ನು ನೀಡಲಿ ಅಂತ ನಾವು ಬೇಡಿಕೊಳ್ಳೋಣ. ಆಲೇಪವಂತಂ ಮದನಾಂಗಭೂತ್ಯ ಶಾರ್ದೂಲಕೃತ್ಯ ಪರಿಧಾನವಂತಂ ಆಲೋಕಯೇ ಕಂಚನ ದೇಶಿಕೇಂದ್ರಂ ಅಜ್ಞಾನವಾರ ಕಡವಾಡವಗ್ನಿಂ. ಅವನು ಮೈಗೆ ಮನ್ಮಥನನ್ನ ಸುಟ್ಟ ಬೂದಿಯನ್ನು ಲೇಪಿಸಿಕೊಂಡಿದ್ದಾನೆ. ಅಂಥಿಂತ ಬೂದಿಯಲ್ಲ, ಮನ್ಮಥನನ್ನ ಸುಟ್ಟ ಬೂದಿ. ಹುಲಿಯ ಚರ್ಮವನ್ನ ಸುತ್ತುಕೊಂಡಿದ್ದಾನೆ. ಅಜ್ಞಾನವೆಂಬಂತಹ ಸಮುದ್ರದ ನೀರನ್ನ ಬತ್ತಿಸುವಂತಹ ಒಡವಾಗ್ನಿ ಅಂತಂದ್ರೆ ಸಮುದ್ರದ ಅಡಿಯಲ್ಲಿ ಅಗ್ನಿ ಇರ್ತದಂತೆ. ಅದು ಈ ಅಗ್ನಿಯಲ್ಲಿ ಎಲ್ಲದಕ್ಕಿಂತಲೂ ಕೂಡ ಭಯಂಕರ ತಾಪಮಾನವನ್ನ ಉಳ್ಳಂಥದ್ದು. ಅಂತಹ ಅಗ್ನಿ ಆತ ಯಾವುದನ್ನ ಆ ಸಮುದ್ರದ ನೀರು, ಅಜ್ಞಾನವೆಂಬಂತಹ ಸಮುದ್ರದ ನೀರು, ಅಂಥಿಂತ ನೀರಲ್ಲ, ಸಮುದ್ರದ ನೀರು. ಸಮುದ್ರ ಎಷ್ಟೊಂದು ವ್ಯಾಪ್ತಿ ಉಳ್ಳಂಥದ್ದು. ಅಂತಹ ಅಜ್ಞಾನ ನಮ್ಮದು. ಅಂತಹ ಅಜ್ಞಾನವನ್ನ ನಿರ್ಮೂಲನ ಮಾಡುವಂತಹ ವರವಾಗ್ನಿ ಆತ. ಆಚಾರ್ಯರಲ್ಲಿ ಶ್ರೇಷ್ಠನಾದಂತಹ ಆತನು ನಮ್ಮ ಕಣ್ಣುಗಳಿಗೆ ಗೋಚರಿಸಲಿ ಅಂತ ಹೇಳಿ ಶಂಕರಾಚಾರ್ಯರು पुराण पुरुषोत्तम श्री दक्षिणामूर्ति गुरु पद्मे गीत प्रिया गीत सेवा. ಇವತ್ತು ಉದ್ಯಾಪನ ಪೂಜೆ ಮಾಡಿ ತುಂಬ ಸಂತೋಷ ಆಯಿತು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮನೋರಮಾ ಮ್ಯಾಮ್ ಹಾಗೂ ಎಂಟೈರ್ ಟೀಮ್ ಆಫ್ ನೂಪುರ ಬ್ರಹ್ಮರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ನೂಪುರ ಬ್ರಹ್ಮರಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ತಗೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ನೂಪುರ ಬ್ರಹ್ಮರಿನಲ್ಲಿ ಒಂದು ಫ್ಯಾಮಿಲಿ ಥರ ಮಾಡ್ತಾರೆ. ಇದು ಮನೆಯ ವಾತಾವರಣನೇ ಇದೆ. ಮತ್ತು ನಮ್ಗೆ ಏನೇನು ಬೇಕು, ಪೂಜೆಗೆ ಏನೇನು ಬೇಕು ಅನ್ನೋದು ಕೂಡ ನಮಗೆ ಇದರಿಂದ ತಿಳಿದು ಬರುತ್ತೆ. ಕೆಲವರಿಗೆ ಪೂಜೆ ಮಾಡಿ ಅಭ್ಯಾಸ ಇರೋದೇ ಇಲ್ಲ, ಅಂಥವ್ರಿಗೂ ಕೂಡ ನಮ್ಮ ಸಂಸ್ಕೃತಿಯ ಒಂದು ಪರಿಚಯ ಈ ಪೂಜೆಯಿಂದ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಅದು ಒಂದು ಯಾವುದೇ ಒಂದು ನಾವು ಕೋರ್ಸ್ ಪ್ರಾರಂಭ ಮಾಡಿದಾಗಲೂ ಹಲವಾರು ವಿಘ್ನಗಳು ಬರೋದಂತೂ ಖಚಿತ. ಏನೇ ತೊಂದರೆಗಳು ಬಂದ್ರೂ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ನಮಗೆ ಒಂದು ರೀತಿಯಾದಂಥ ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ ಈ ಪೂಜೆ ನಮಗೆ ಕೊಡುತ್ತೆ. ಅದನ್ನು ಮನೋರಮ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ.
ಆಡಂಬರ ಇಲ್ಲದೆ ಒಂದು ಪೂಜೆಯ ವಿಧಾನದಲ್ಲಿ ಗುರುಗಳನ್ನು ಸ್ಮರಿಸಿಕೊಂಡು ಶಾಸ್ತ್ರಗಳನ್ನು ಮಂತ್ರಗಳಿಂದ ಶ್ಲೋಕಗಳಿಂದ ಗೀತ ನೃತ್ಯಗಳಿಂದ ಒಂದು ಸೇವೆ ಮಾಡುವಂಥ ಒಂದು ಅವಕಾಶಗಳನ್ನು ನಮಗೆಲ್ಲ ಕಲಿಸಿದ್ದಾರೆ. ನಾನು ಮನೋರಂಜನೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ಆಚರಣೆಗಳೆಲ್ಲ ನಶಿಸಿ ಹೋಗುವಂಥ ಒಂದು ಕಾಲಘಟ್ಟದಲ್ಲಿ ಈ ತರಹದ ಒಂದು ನಾಂದಿ ಪೂಜೆ, ಉದ್ಯಾಪನೆ ಪೂಜೆ, ಗುರುಪೂರ್ಣಿಮೆಯ ಒಂದು ಪೂಜೆ ಅದನ್ನು ಇಷ್ಟು ಪಾಂಗವಾಗಿ ಎಲ್ಲ ಒಂದು ವೇದ ಘೋಷದ ಸಹಿತ ನಮಗಿವತ್ತು ನಮ್ಮ ನೂಪುರ ಭ್ರಮರಿ ಅಧ್ಯಕ್ಷರಾದಂತಹ ಸಂಸ್ಥಾಪಕರಾದಂತಹ ಡಾಕ್ಟರ್ ಮನೋರಮಾ BN ಮೇಡಮ್ ಅವರು ನನ್ನೆಲ್ಲ ಕರೆಸಿ ಇವತ್ತು ಮಾಡಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಇಟ್ಸ್ ಅ ವೆರಿ ರೇರ್ ಆಪರ್ಚುನಿಟಿ. ತುಂಬ ಸಂತೋಷ ಆಯಿತು. ಸೊ today is the first time I am doing puja ever. Being auspicious with Guru Purnima, I had an amazing experience. And I really felt the bliss and blessings of the divine. So I am really thankful to be part of Nupura Brahmari and thank you. ಕನ್ನಡ ಕೋರ್ಸಿನ ಉದ್ಯಾಪನ ಪೂಜೆ ಶಾಸ್ತ್ರ ಕೋರ್ಸಿನ ನಾಂದಿ ಪೂಜೆಗೆ ಬಂದಿದ್ದೇನೆ. ಇದಕ್ಕಿಂತ ಮುಂಚೆ ಮನೆಯಲ್ಲೇ ನನ್ನ ತಾಳಾಂತರನ ಕೋರ್ಸದು ಅಲ್ಲಿ ನಾನು ಒಬ್ಬಳೆ ಮಾಡಿದ್ದೆ. ಪಾರ್ಟಿಗಳ ಜೊತೆ ಮಾಡಿದ್ದು ನನಗೆ ತುಂಬ ಖುಷಿಯಾಗಿದೆ. ಎಲ್ಲ ಥರದ ವಿಧಾನಗಳು ವಿಧಾನವತ್ತಾಗಿ ಮಾಡಿದ್ದು ತುಂಬ ಸಂತೋಷ. ಇವತ್ತಿನ ದಿನವು ತುಂಬ ಚೆನ್ನಾಗಿ ನಡೆಯಿತು. ಬೆಳಿಗ್ಗೆ ಪೂಜೆ ಪುರಸ್ಕಾರದಿಂದ ದಿನ ನಡೆಯಿತು. ಇಂತಹ ಒಂದು ಒಳ್ಳೆ ಪೂಜೆ ನಮಗೆ ಹೇಳಿಕೊಟ್ರು ಹೇಗೆ ಮಾಡುವುದು. ಸರಸ್ವತಿ ಪೂಜೆ, ದೀಪಾರಾಧನೆ ಪೂಜೆ ಹಾಗೂ ದಕ್ಷಿಣಾಮೂರ್ತಿ ಪೂಜೆ, ಶಂಕರ ಅಷ್ಟೋತ್ತರವನ್ನು ಹೇಳಿ ತುಂಬ ಚೆನ್ನಾಗಿ ದಿನ ಹೋಯಿತು. ಹಾಗೂ ಅವರ ಕೋರ್ಸ್ಗಳನ್ನು ಜಾಯಿನ್ ಆಗಿ ತುಂಬ ನಾನು ಕಲಿತಿದ್ದೀನಿ. ಉದ್ಯಾಪನ ಪೂಜೆ ಹಾಗೂ ನಾಂದಿ ಪೂಜೆ ಇವತ್ತು ನಮ್ಮದು 3 ಕೋರ್ಸ್ ಆಯಿತು. ತುಂಬ ಡಿವೈನ್ ಆಗಿತ್ತು. ಹಾಗೂ ಥ್ಯಾಂಕ್ಸ್ ಟು ಮನೋರಮಾ ಮ್ಯಾಮ್. ಇಂತಹ ಕೋರ್ಸ್ ಇನ್ನಷ್ಟು ಮಾಡಿ ಇನ್ನೂ ಜ್ಞಾನ ನಮಗೆಲ್ಲರಿಗೂ ಒದಗಿಸಲಿ ಅಂತ ಬೇಸಿಕಲಿ ಎಲ್ಲರೂ ಸಮಂತಕ್ಕರೆ ಪೂಜೆ ಮಾಡ್ತಾರೆ, ಮುಗಿಸ್ತಾರೆ. ಬಟ್ ನಮ್ಮ ಕೈಯಿಂದ ನಾವೇ ಪೂಜೆ ಮಾಡಿ ಸ್ವತಃ ಅದು ಆತ್ಮಕ್ಕೆ ಅನುಭವ ತಂದಂತಹ ಕ್ಷಣಗಳು. ತುಂಬ ಚೆನ್ನಾಗಿ. I feel very blessed because I performed Udhyapana Puja on the occasion of Guru Purnima. And thank you, Manorama ma'am. Definitely a very divine offering what we did on Guru Purnima day. The Ashtavadana Seva conducted by Srimati Manorama madam. We are so grateful and very happy and heart filled with so much of happiness and gratitude. ಪೂಜೆ ಮಾಡಬೇಕಾ, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನು ಎಲ್ಲ ವಿವರಿಸಿ ಹೇಳ್ಕೊಟ್ಟಿದ್ದಾರೆ. ಹೇಗೆ ಮಾಡೋದು ಅಂತಲೂ ನಮ್ಮ ಕೈ ಮಾಡಿಸಿದ್ರು. ಇದೆಲ್ಲ ಖಂಡಿತವಾಗ್ಲೂ ಶಿಷ್ಯರಾಗಿ ಸೇರ್ಕೊಳ್ಳೋರು ಮಾಡಲೇಬೇಕಾದಂಥ ಒಂದು ಕಾರ್ಯ. ತುಂಬ ಚೆನ್ನಾಗಿತ್ತು ಇವತ್ತು. ಎಲ್ಲರನ್ನೂ ತಿಳ್ಕೊಂಡ್ವಿ, ಕಲ್ತ್ಕೊಂಡ್ವಿ ಮಾಡೋದನ್ನು. ಸೊ ಲುಕಿಂಗ್ ಫಾರ್ವರ್ಡ್ ಟು ಮೋರ್ ಕೋರ್ಸಸ್.